ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಮನಿ ಟ್ಯಾಪ್ ಅನ್ನೋ ಒಂದು ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ನಾವು ಲೋನ್ನ ತಗೊಳ್ಳೋದು, ಹಾಗೆ ಯಾವ ರೀತಿಯಾಗಿ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ನ ನಾವಿಲ್ಲಿ ಅಪ್ಲೈ ಮಾಡ್ಕೋಬೇಕು ನಾನು ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಮೊದಲಾಗಿ ನೋಡ್ತಾ ಇದ್ದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಂಟಿನ್ಯೂ ಮಾಡೋಣ ಇವತ್ತಿನ ಒಂದು ವಿಡಿಯೋನ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಮನಿ ಟ್ಯಾಪ್ ಅನ್ನೋ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಮೊಬೈಲ್ ನಂಬರ್ನ ನಾವು ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ಸೊ ಇಲ್ಲಿ OTP ಅನ್ನೋದನ್ನು ಕಳಿಸ್ತಾರೆ. ಹಾಗೆ ನಮ್ಮ ಒಂದು OTPನ ಎಂಟರ್ ಮಾಡಿಕೊಂಡು ವೆರಿಫೈ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ನಮ್ಮ ಒಂದು ಕ್ರೆಡಿಟ್ ಲಿಮಿಟನ್ನು ಇದು ಚೆಕ್ ಮಾಡುತ್ತೆ. ಸೊ ಇಲ್ಲಿ ನಮಗೆ ಪರ್ಸ್ನಲ್ ಡೀಟೇಲ್ಸನ್ನು ಕೇಳ್ತಾ ಇದೆ. ನಮ್ಮ ಒಂದು ಫುಲ್ ನೇಮ್ ಹಾಕಬೇಕು ಆ್ಯಸ್ ಪರ್ ಪ್ಯಾನಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ನೇಮ್ ಇರುತ್ತೆ ಅದೇ ರೀತಿಯಾಗಿ ನಾವು ಫುಲ್ ನೇಮ್ನ ಹಾಕ್ಕೋಬೇಕು. ಹಾಗೆ ನಮ್ಮ ಒಂದು ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ಪ್ಯಾನ್, ಇದು ಕೂಡ ಪ್ಯಾನ್ ಪ್ರಕಾರನೇ ಡೇಟ್ ಆಫ್ ಬರ್ತ್ನ ನಾವು ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮೇಲಾ ಫೀಮೇಲಾ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ಪ್ಯಾನ್ ನಂಬರ್ನ ನಾವಿಲ್ಲಿ ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ನಮ್ಮ ಒಂದು ಕರೆಂಟ್ ರೆಸಿಡೆನ್ಷಿಯಲ್ ಪಿನ್ ಕೋಡ್, ಸೊ ನಮ್ಮ ಒಂದು ರೆಸಿಡೆನ್ಸ್ ಪಿನ್ ಕೋಡ್ ಏನಾಗಿರುತ್ತೆ, ನಮ್ಮ ಒಂದು ಸಿಟಿಯ ಪಿನ್ ಕೋಡ್ ಏನು ಅದನ್ನು ನಾವು ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವಿಲ್ಲಿ ಫುಲ್ ಟೈಮ್ ಸ್ಯಾಲರಿಡ್ ಎಂಪ್ಲಾಯ್ ಅಂತ ಕೇಳ್ತಾ ಇದೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಗೆ ನಾವಿಲ್ಲಿ ಚೆಕ್ ಕ್ರೆಡಿಟ್ ಲಿಮಿಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಪರ್ಸ್ನಲ್ ಲೋನ್ಗೆ ಅಪ್ರೂವಲ್ ಆಗಿದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ನೆಲ್ಲ ಚೆಕ್ ಮಾಡಿಕೊಂಡು ನಾವು ಎಲಿಜಿಬಿಲಿಟಿ ಇದ್ದರೆ ಮಾತ್ರ ನಮಗೆ ಈ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ನಾನು ಇದ್ದೀನಿ, ಅದಕ್ಕೆ ನನಗೆ ಈ ಒಂದು ಇಂಟರ್ಫೇಸ್ನ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಹಲವಾರು ರೀತಿಯಾಗಿ ಪರ್ಸ್ನಲ್ ಲೋನ ತಗೊಳ್ಳೋಕ್ಕೆ ಆಫರ್ಸ್ನ ಮಾಡ್ತಾ ಇದೆ. ಈ ಒಂದು ಅಪ್ಲಿಕೇಶನಲ್ಲಿ ನನಗೆ ಲೋನ್ ಬೇಕು ಅಂದರೆ ನನ್ನ ಒಂದು ಪರ್ಸ್ನಲ್ ಡೀಟೇಲ್ನ ಎಂಟರ್ ಮಾಡಿಕೊಂಡು ನನ್ನ ಒಂದು ಲೋನ್ ರಿಕ್ವೈರ್ಡ್ ಅಮೌಂಟ್ ಎಷ್ಟಿದೆ ಅದನ್ನು ಎಂಟರ್ ಮಾಡ್ಕೋಬೇಕು. ನಿಮ್ಗೇನಾದರೂ 50,000 ಬೇಕಿತ್ತಾ, 1 lakh ಬೇಕಿತ್ತಾ ಅದನ್ನು ಎಂಟರ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಪ್ಯಾನ್ ನಂಬರ್ನ ಡೇಟ್ ಆಫ್ ಬರ್ತ್ನ ಕೇಳುತ್ತೆ. ಹಾಗೆ ನಾವು ಸ್ಯಾಲ್ರಿಡ ಯಾವ ರೀತಿಯಾಗಿ ನಾವು ಎಂಪ್ಲಾಯ್ಮೆಂಟ್ ಇದ್ದೀವಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮ್ಮ ಒಂದು ಕರೆಂಟ್ ಕಂಪನಿ ನೇಮ್ ಕೇಳ್ತಾ ಇದೆ. ಸೊ ಕಂಪನಿ ನೇಮನ್ನು ಹಾಕ್ಕೊಳ್ಳಿ. ಮಂತ್ಲಿ ನಮ್ಮ ಒಂದು ಸ್ಯಾಲ್ರಿ ಬಂದುಬಿಟ್ಟು ಮಂತ್ಲಿ ಸ್ಯಾಲ್ರಿ ನಮಗೆ ಯಾವ ರೀತಿಯಾಗಿ ಕ್ರೆಡಿಟ್ ಆಗುತ್ತೆ, ಬ್ಯಾಂಕ್ ಅಥವಾ ಚೆಕ್ ಅಥವಾ ಕ್ಯಾಶ್ ಅಂತ ಕೇಳ್ತಾ ಇದೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಒಂದು ಆಫರ್ಸ್ನ ನಾವು ವ್ಯೂ ಮಾಡ್ಕೋಬೇಕು ಅಂದರೆ ವ್ಯೂ ಆಫರ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ನನ್ನ ಒಂದು ಲೋನ್ ಅಮೌಂಟ್ನ ನನಗೆ ಚೂಸ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾ ಇದೆ. ಸೊ ನಿಮ್ಮ ಒಂದು ಲೋನ್ ಅಮೌಂಟ್ ಎಷ್ಟು ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ನಮ್ಮ ಒಂದು ಆಫರ್ನ ನೋಡ್ಕೊಂಡ ನಂತರ ನಮಗೆ ಯಾವ ಬ್ಯಾಂಕಲ್ಲಿ ಅಥವಾ ಯಾವ ಒಂದು ಅಪ್ಲಿಕೇಶನಲ್ಲಿ ಲೋನ್ ಬೇಕು ಅನ್ನೋದನ್ನು ನಾವು ಚೂಸ್ ಮಾಡ್ಕೋಬೇಕಾಗತ್ತೆ. ಅದು ಆಫರ್ಸ್ ಕೂಡ ನಮಗೆ ಅಪ್ರೂವಲ್ ಮಾಡುತ್ತೆ. ಸೊ ಆಫರ್ಸ್ನ ನೋಡ್ಕೊಂಡ್ಬಿಟ್ಟು ನಾವು ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಲೋನ್ನ ಅಪ್ಲೈ ಮಾಡ್ಕೋಬೇಕು. ಸೊ ಇಲ್ಲಿ ಯಾವ ರೀತಿಯಾಗಿ ಇದು ವರ್ಕ್ ಆಗ್ತಾ ಇದೆ, ಇಲ್ಲಿ ಪ್ರೊವೈಡ್ ಬೇಸಿಕ್ ಡೀಟೇಲ್ಸ್, ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ನಾವಿಲ್ಲಿ ಕೊಡಬೇಕು. ಹಾಗೆ ನಾವು ಬೆಸ್ಟ್ ಆಫರ್ ಯಾವುದಿರುತ್ತೆ ಅದನ್ನು ಚೂಸ್ ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಆನ್ಲೈನ್ ಮುಖಾಂತರನೇ ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ಫೈನಲ್ ಆಗಿ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟರೆ ಸಾಕು, ನಮ್ಮ ಬ್ಯಾಂಕಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನ್ಗೆ 3.9 ರೇಟಿಂಗ್ಸ್ ಇದೆ. ಹಾಗೆ 10 million ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ ಅಪ್ ಟು ನಮಗೆ 5 lakhsವರೆಗೂ ಇನ್ಸ್ಟೆಂಟಾಗಿ ಲೋನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಈಸಿಯಾಗಿ ನಾವು ಲೋನನ್ನು ತಗೋಬಹುದು. ಇಲ್ಲಿ ನೋ ಇಂಟ್ರೆಸ್ಟ್, ಇಲ್ಲಿ ನೋ ಯೂಸೇಜ್ ಅಥವಾ ನೋ ಇಂಟ್ರೆಸ್ಟ್ ಅನ್ನೋದು ಇರುತ್ತೆ. ಹಾಗೆ ಇದು ಫ್ಲೆಕ್ಸಿಬಲ್ ಆಗಿದೆ ರೀಪೇಮೆಂಟ್ ಮಾಡ್ಕೊಳ್ಳೋಕೆ. ಬಿಕಾಸ್ ಇಲ್ಲಿ 36 monthsವರೆಗೂ ನಮಗೆ ಟೈಮನ್ನು ಕೊಡ್ತಾ ಇದ್ದಾರೆ, ಟೆನ್ಯೂರನ್ನು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಡೌನ್ ಪೇಮೆಂಟ್ಸ್ ಕೂಡ ಇದೆ. ಹಾಗೆ ನಾವು ಡಿಪಾಸಿಟ್ ಕೂಡ ಮಾಡ್ಕೋಬಹುದು. ಇಲ್ಲಿ ಲೋನ್ ತಗೋಬೇಕು ಅಂದರೆ ಈ ರೀತಿಯಾಗಿ ಬ್ಯಾಂಕ್ ಹಾಗೆ ಈ ರೀತಿಯಾಗಿ ಅಪ್ಲಿಕೇಶನ್ ನಮಗೆ ಇಲ್ಲಿ ಆಫರ್ ಮಾಡ್ತಾರೆ. ಇದು RBI ರೆಗ್ಯುಲೇಟೆಡ್ ಪಾರ್ಟ್ನರ್ಸ್ ಆಗಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಆಲ್ರೆಡಿ 1 crore ಇಂಡಿಯನ್ಸ್ ಟ್ರಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ನಮಗೆ ಇನ್ಸ್ಟೆಂಟಾಗಿ ಲೋನನ್ನು ಅಪ್ರೂವಲ್ ಮಾಡ್ತಾ ಇದೆ 5 lakhsವರೆಗೂ. ಹಾಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಕೂಡ ಮೀಡಿಯಮ್ ಆಗಿ ಕಡಿಮೆ ರೇಟಲ್ಲಿ ಇರುತ್ತೆ ನಮಗೆ. ಹಾಗೆ ಇಲ್ಲಿ ನಮಗೆ ಸ್ಯಾಲ್ರಿಡ್ ಅಥವಾ ಎಂಪ್ಲಾಯೀಸ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ಸ್ ಇತ್ತು ಅಂದರೆ ನಮಗೆ ಮಿನಿಮಮ್ ಸ್ಯಾಲ್ರಿ ಬಂದ್ಬಿಟ್ಟು 30,000 per month ಇರಬೇಕಾಗುತ್ತೆ. ನೋಡಿದ್ರಲ್ವ ಯಾವ್ಯಾವ ಡಾಕ್ಯುಮೆಂಟ್ಸಿಂದ ನಾವು ಲೋನನ್ನು ಅಪ್ಲೈ ಮಾಡ್ಕೋಬಹುದು ಅಂತ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.